ನಾವು ಇವತ್ತಿನ ವಿಡಿಯೋದಲ್ಲಿ ದೇವನೂರು ಮಹಾದೇವ ಅವರು ಬರೆದಿರುವಂತಹ ಅಮಾಸ ಶಾರ್ಟ್ ಸ್ಟೋರಿನ ಇವತ್ತು ಡಿಸ್ಕಸ್ ಮಾಡೋಣ. ದೇವನೂರು ಮಹಾದೇವ ಅವರು ಕನ್ನಡದ ಫೇಮಸ್ ನಾವೆಲಿಸ್ಟ್, ಶಾರ್ಟ್ ಸ್ಟೋರಿ ರೈಟರ್ ಮತ್ತು ಪ್ರಾಮಿನೆಂಟ್ ದಲಿತ್ ಲೀಡರ್ ಆಗಿರ್ತಾರೆ. ಅವ್ರ ಲಿಟ್ರರಿ ವರ್ಕು ಲೈಫ್ಸ್ ಸ್ಟ್ರಗಲ್ಸ್ ಮತ್ತು ಬ್ರದರ್ಹುಡ್ ಆಫ್ ಮಾರ್ಜಿನಲೈಸ್ಡ್ ಕಮ್ಯುನಿಟಿ ಏನಿರುತ್ತೆ ಅವ್ರ ಬೇಸ್ ಇರುತ್ತೆ. ಅಂದರೆ ಏನು ಶೋಷಣೆಗೆ ಒಳಗಾಗಿರುವಂತಹ ಸಮುದಾಯ ಇರುತ್ತೆ, ದಲಿತ್ ಕಮ್ಯುನಿಟಿ ಇರುತ್ತೆ, ಬೇಸಿಕಲಿ ಅವ್ರ ಬಗ್ಗೆ, ಅವ್ರ ಪ್ರಾಬ್ಲಮ್ಸ್ ಬಗ್ಗೆ ಅವ್ರ ವರ್ಕ್ಸಲ್ಲಿ ನಾವು ನೋಡಬಹುದು. ನೆಕ್ಸ್ಟು ಅವರು ಬೆಸ್ಟ್ ನಾವೆಲ್ಸ್ ಅಥವಾ ಶಾರ್ಟ್ ಸ್ಟೋರೀಸ್ನ ನೋಡೋದಾದರೆ ಕುಸುಮ ಬಾಲೆ, ಉಡಾಲ ಮತ್ತು ಇವ್ರ ಫೇಮಸ್ ಶಾರ್ಟ್ ಸ್ಟೋರಿ ಅಮಾಸ ಅಂತ ಹೇಳ್ಬೋದು. ಇವರು ಕನ್ನಡ ಸಾಹಿತ್ಯಕ್ಕೆ ತುಂಬ ಕೊಡುಗೆಗಳನ್ನು, ಕಾಂಟ್ರಿಬ್ಯೂಷನ್ಸನ್ನು ಕೊಟ್ಟಿದ್ದಾರೆ. ಸೋಷಿಯಲ್ ಆ್ಯಕ್ಟಿವಿಸ್ಟು ಆಗಿದ್ದಾರೆ ಇವರು. ಸೊ ಇವರಿಗೆ ತುಂಬ ಫೇಮಸ್ ಅವಾರ್ಡ್ಸು ಸಹ ಸಿಕ್ಕಿದೆ, ಲೈಕ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಸಿಕ್ಕಿದೆ ಮತ್ತು ಪದ್ಮಶ್ರೀ ಅವಾರ್ಡ್ ಸಿಕ್ಕಿದೆ. ಸೊ ಈ ನಾವೆಲ್ಸ್ ಈ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಪ್ರೊಟಗನಿಸ್ಟ್ ಅಂತ ಹೇಳಿದರೆ ಅಮಾಸ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಹೇಳಿದರೆ ಅಮಾಸ ಮತ್ತು ಕುರಿಯಾಯ ಅನ್ನೋರು. ಸೊ ಇಲ್ಲಿ ಒಂದು ಯಂಗ್ ಬಾಯ್ ಇರ್ತಾನೆ, ಅವನ ಹೆಸರು ಅಮಾಸ ಅಂತ. ಅವ್ರ ಪೇರೆಂಟ್ಸ್ ಇರಲ್ಲ, ಅವನು ಹರ್ಫನ್ ಆಗಿರ್ತಾನೆ, ಅಂದರೆ ತಬ್ಬಲಿ, ಅಂದರೆ ಪೇರೆಂಟ್ಸ್ ಯಾರೂ ಇರಲ್ಲ. ಸೊ ಅವನ ಹೆಸರು ಅಮಾಸ ಅಂತ ಯಾಕೆ ಬಂದಿದೆ ಅಂತ ಹೇಳಿದರೆ ಅದು ರೀಸನ್ನು ಅನ್ನೋನ್. ಕೆಲವೊಬ್ಬರು ಹೇಳ್ತಾರೆ, ಸಜೆಷನ್ಸನ್ನು ಕೊಡ್ತಾರೆ, ಅಮಾಸ ಯಾಕೆ ಹೆಸರು ಬಂದಿದೆ ಅಂದರೆ ಅವನ ಸ್ಕಿನ್ ಕಲರ್ ಡಾರ್ಕ್ ಇದೆ, ಅದಕ್ಕೆ ಅಮಾಸ ಅಂತ ಹೆಸರಿಟ್ಟಿದ್ದಾರೆ. ಇನ್ನು ಕೆಲವೊಬ್ಬರು ಹೇಳ್ತಾರೆ ಅವನು ಅಮಾವಾಸ್ಯೆ ದಿನ ಹುಟ್ಟಿದ್ದಾನೆ, ಅದಕ್ಕೆ ಅವನ ಹೆಸರು ಅಮಾಸ ಅಂತ ಬಂದಿದೆ ಅಂತ ಹೇಳ್ತಾರೆ. ಅವನು ಒಂದು ಮಾರಿ ಟೆಂಪಲ್ ಅಂತ ಇರುತ್ತೆ, ಆ ಮಾರಿ ಟೆಂಪಲಲ್ಲಿ ಆಶ್ರಯನ ಪಡೆದಿರ್ತಾನೆ. ಸೊ ಆ ಟೆಂಪಲ್ ಏನಿರುತ್ತೆ ಅಂದರೆ ಫೇಮಸ್ ಟೆಂಪಲ್ ಆಗಿರುತ್ತೆ. ಕೆಲವೊಂದು ಮಾರ್ಜಿನಲೈಸ್ಡ್ ಅಂದರೆ ಹೋಮ್ಲೆಸ್ ಪೀಪಲ್, ಶೋಷಣೆಗೆ ಒಳಗಾಗಿರುವಂಥವ್ರು ಅಥವಾ ಮನೆ ಇಲ್ಲದೆ ಇರೋರಿಗೆ ಆ ಟೆಂಪಲ್ ಏನಿರುತ್ತೆ, ಆ ದೇವಸ್ಥಾನ ಏನಿರುತ್ತೆ ಆಶ್ರಯ ಆಗಿರುತ್ತೆ. ಎಸ್ಪೆಷಲಿ ಸ್ಕಾಚಿಂಗ್ ಸಮ್ಮರ್ ಮಂತ್ಸ್, ಅಂದರೆ ತುಂಬ ಹೀಟ್ ಇರುವಾಗ ಸಮ್ಮರ್ ಮಂತ್ಸಲ್ಲಿ ಎಲ್ಲರೂ ಬಂದು ಆ ಟೆಂಪಲ್ ಹತ್ರ ಆಶ್ರಯನ ಪಡಿತಾ ಇರ್ತಾರೆ. ಈ ಸ್ಟೋರಿಯಲ್ಲಿ ನೆಕ್ಸ್ಟ್ ಕ್ಯಾರೆಕ್ಟರ್ ಅಂತ ಹೇಳಿದರೆ ಕುರಿಯಾಯ ಅನ್ನುವಂಥ ವ್ಯಕ್ತಿ. ಸೊ ಅಮಾಸ ಈ ವ್ಯಕ್ತಿ ಜೊತೆ ಆ ಟೆಂಪಲಲ್ಲಿ ಇರ್ತಾನೆ. ಸೊ ಇವನು ತುಂಬ ಓಲ್ಡ್ ಮ್ಯಾನ್ ಆಗಿರ್ತಾನೆ, ಕಂಪ್ಲೀಟ್ಲಿ ಗ್ರೇ, ಅಂದರೆ ತುಂಬ ಓಲ್ಡ್ ಆಗಿರ್ತಾನೆ, ರಿಂಕಲ್ ಇರುತ್ತೆ, ಫೇಸ್ ಮೇಲೆಲ್ಲ ಅಂದರೆ ನೆರಿಗೆಗಳೆಲ್ಲ ಬಂದಿರುತ್ತೆ. ಸೊ ಫ್ರೀಲ್ ದಟ್ ನೋ ಒನ್ ಹ್ಯಾಸ್ ಸೀನ್ ಹಿಸ್ ಸ್ಟ್ಯಾಂಡಪ್ ಇನ್ ವೆರಿ ಲಾಂಗ್ ಟೈಮ್, ಅಂದರೆ ಯಾವಾಗಲೂ ಅವನು ಕುತ್ಕೊಂಡಿರೋ ಪೊಸಿಷನಲ್ಲೇ ಇರ್ತಾನೆ, ಯಾವತ್ತೂ ಅವನು ನಿಲ್ಕೊಳ್ಳೋದಿಲ್ಲ. ಓಕೆ, ಸೊ ಹಿ ವಾಸ್ ಸಿಟ್ಟಿಂಗ್ ಇನ್ ಎ ಸ್ಪೆಸಿಫಿಕ್ ಪೊಸಿಷನ್, ಯಾವತ್ತೂ ಕೂಡ ಒಂದೇ ಪೊಸಿಷನಲ್ಲಿ ಅವನು ಕುತ್ಕೊಂಡಿರ್ತಾನೆ. ಮತ್ತು ಅವನ ಕಣ್ಣು ಹಾಫ್ ಕ್ಲೋಸ್ ಆಗಿರುತ್ತೆ, ಒಂದು ಬ್ಲ್ಯಾಂಕೆಟ್ ಇರುತ್ತೆ, ಹರಿದೋಗಿರುವಂಥ ಹಳೆ ಬ್ಲ್ಯಾಂಕೆಟ್ ಇರುತ್ತೆ, ಅದ್ರ ಮೇಲೆ ಕುತ್ಕೊಂಡಿರ್ತಾನೆ. ಅವನು ಟೆಂಪಲ್ ಪಿಲ್ಲರನ್ನ ಸಪೋರ್ಟ್ ತೊಗೊಂಡು ಕುತ್ಕೊಂಡಿರ್ತಾನೆ. ಮತ್ತು ಅವನ ಕೈಯಲ್ಲಿ ಒಂದು ಬ್ಯಾಂಬೂ ಸ್ಟಿಕ್ ಇರುತ್ತೆ, ಒಂದು ಕೋಲ್ ಇರುತ್ತೆ. ಅದು ಅಮಾಸ ಏನು ಮಾಡ್ತಾನೆ ಅಂದರೆ ಅದನ್ನು ಅನಿಮಲ್ಸಿಗೆ ಎದುರಿಸೋದಕ್ಕೆ ಯೂಸ್ ಮಾಡ್ತಾ ಇರ್ತಾನೆ. ಸೊ ಇಲ್ಲಿ ನೆಕ್ಸ್ಟು ಕುರಿಯಾಯ ಪಾಸ್ಟ್. ಸೊ ವಿಲೇಜರ್ಸ್ ಅವನನ್ನು, ಓಲ್ಡ್ ಮ್ಯಾನ್ನ ಏನಂತ ಹೇಳ್ತಿರ್ತಾರೆ, ಕುರಿಯಾಯ ಅಂತ ಕರೀತಾ ಇರ್ತಾರೆ. ಕುರಿಯಾಯ ಅಂತ ಹೇಳಿದರೆ ಶಿಪ್ ಮ್ಯಾನ್ ಅಂತ. ಬಿಕಾಸ್ ಅವನು ಅಂದರೆ ಹಿಂದೆ ಯಾವಾಗ ಅವನು ತುಂಬ ಚೆನ್ನಾಗಿದ್ದ, ಅಂದರೆ ಹೆಲ್ತ್ ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಓಡಾಡ್ತಿದ್ದ, ಆವಾಗ ಅವನು ಶಿಪ್ಸನ್ನು ನೋಡ್ಕೊತಾ ಇರ್ತಾನೆ. ಒಂದು ವಿಲೇಜ್ ಹೆಡ್ ಮ್ಯಾನ್ ಇರ್ತಾರೆ, ಅವ್ರ ಮನೆಯಲ್ಲಿ ಆ ಶಿಪ್ಪನ್ನು ಅಂದರೆ ಶಿಪ್ ಕುರಿಗಳನ್ನು ನೋಡ್ಕೊಳ್ಳೋ ಕೆಲಸನ ಮಾಡ್ತಾ ಇರ್ತಾನೆ. ಸೊ ಈವನ್ ಟುಡೇ, ಇವತ್ತಿಗೂ ಸಹ ಅವನು ತುಂಬ ವೀಕ್ ಕಂಡೀಷನಲ್ಲಿ ಇದ್ದರೂ ಸಹ ಅವನು ಇಮ್ಯಾಜಿನರಿ ಶಿಪ್ಪನ್ನು, ಅಂದರೆ ಇವತ್ತು ಕಲ್ಪನೆ ಮಾಡ್ಕೊಂಡು ಕುರಿಗಳನ್ನು ಎಣಿಸ್ತಾ ಇರ್ತಾನೆ ಅವನು. ಓಕೆ, ಸೊ 6 or 7 times ಎ ಡೇ, ನೆವರ್ ಮಿಸ್ಸಿಂಗ್ ಎ ಸಿಂಗಲ್ ಡೇ. ಸೊ ಇವತ್ತಿಗೂ ಸಹ ಆ ಕಂಡೀಷನ್ನಲ್ಲಿ ಇದ್ರೂ ಸಹ ಅವನು ಕಾಲ್ಪನಿಕವಾಗಿ ಕಲ್ಪನೆ ಮಾಡ್ಕೊಂಡು ಅಂದರೆ ಕುರಿಗಳನ್ನು ಎಣಿಸ್ತಾನೆ ಇರ್ತಾನೆ, ಕುತ್ಕೊಂಡ ಕಡೆನೇ ಎಣಿಸ್ತಾ ಇರ್ತಾನೆ. ಸೊ ಅಮಾಸ ರೋಲ್ ಆ್ಯಸ್ ಎ ಕೇರ್ ಗಿವರ್, ಅಂದರೆ ಆ ವ್ಯಕ್ತಿನ, ಕುರಿಯಾಯನ ಯಾರು ನೋಡ್ಕೊತಾ ಇರ್ತಾರೆ ಅಂದರೆ ಅಮಾಸ ನೋಡ್ಕೊತಾ ಇರ್ತಾನೆ. ಅವನಿಗೆ ಇವಾಗ 10 to 11 years ಆಗಿರುತ್ತೆ. ಸೊ ಕುರಿಯಾಯ ಮುಂದೆನೇ ಅವನು ಬೆಳೀತಾ ಇರ್ತಾನೆ. ಸೊ ಎವ್ರಿ ಈವ್ನಿಂಗ್, ಸಂಜೆ ಆದ ತಕ್ಷಣ ಮೊನಾಸ್ಟರಿ ಅಂದರೆ ಒಂದು ಮಠ ಇರುತ್ತೆ ಅಲ್ವಾ, ಮಠ ಅಥವಾ ಗುಡಿ, ಈ ರೀತಿ ಮೊನಾಸ್ಟರಿ ಬೆಲ್ ಹೊಡೆದ ತಕ್ಷಣ ಅಮಾಸ ಏನು ಮಾಡ್ತಾನೆ ಅಂದರೆ ಒಂದು ಪ್ಲೇಟು, ಒಂದು ಗ್ಲಾಸ್ ಇಟ್ಕೊಂಡ್ಬಿಟ್ಟು ಹೋಗ್ತಾನೆ. ಅಲ್ಲಿಂದ ಡೈಲಿ ಫುಡ್, ಅಲ್ಲಿ ಕೊಡುವಂಥ ಫುಡ್ಡನ್ನು ತೊಗೊಂಡು ಬಂದು ಏನು ಕುರಿಯಾಗೆ ಫೀಡ್ ಮಾಡ್ತಾನೆ. ಇಬ್ಬರು ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಸೊ ಇದೇ ರೀತಿ ಅವ್ರ ಡೈಲಿ ಲೈಫು ನಡೀತಾ ಇರುತ್ತೆ.
ಸೊ ಕಮ್ಮಿಂಗ್ ಆಫ್ ದಿ ಫೆಸ್ಟಿವಲ್, ಅದೇ ಟೈಮಲ್ಲಿ ಒಂದು ಏನು ಟೆಂಪಲ್ ರೂಟೀನ್ ಏನಾಗುತ್ತೆ ಅಂತ ಹೇಳಿದರೆ ಡಿಸ್ಟರ್ಬ್ ಆಗುತ್ತೆ. ಸೊ ಅದು ಏನು ಅಂತ ಹೇಳಿದರೆ ಮಾರಿ ಫೆಸ್ಟಿವಲ್ ಅನ್ನೋದು ಬರ್ತಾ ಇರುತ್ತೆ. ಓಕೆ, ಮಾರಿ ಹಬ್ಬನ ಸೆಲೆಬ್ರೇಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಆ ಟೆಂಪಲ್ಗೆ ಅವರು ಪೇಂಟ್ ಎಲ್ಲ ಮಾಡಬೇಕಾಗತ್ತೆ. ಸೊ ಟ್ರೆಡಿಷ್ನಲ್ ವೈಟ್, ಲೈಮ್ ಮತ್ತು ರೆಡ್ ಅರ್ತ್ ಕಲರನ್ನು ಪೇಂಟ್ ಮಾಡ್ತಾ ಇರ್ತಾರೆ. ಸೊ ಫೆಸ್ಟಿವಲಿಗೆ ಟೆಂಪಲ್ ಎಲ್ಲ ಡೆಕೋರೇಷನ್ ಮಾಡ್ತಾ ಇರ್ತಾರೆ. ಕುರಿಯಾಯ ಮೆಮೊರೀಸ್, ಸೊ ಆ ಟೆಂಪಲ್ ಡೆಕೋರೇಷನ್ ಮಾಡ್ತಾ ಇರ್ತಾರೆ ಅಲ್ವಾ, ಸೊ ಅಲಂಕಾರ ಮಾಡ್ತಾ ಇರ್ತಾರೆ. ಅದನ್ನು ನೋಡಿಬಿಟ್ಟು ಕುರಿಯಾಯ ಅವ್ನ ಪಾಸ್ಟನ್ನ ನೆನ್ಪು ಮಾಡ್ಕೊತಾನೆ. ಸೊ ಆ ಬ್ರೈಟ್ ವೈಟ್ ಕಲರ್ನ ನೋಡ್ತಾ ಇರ್ತಾನೆ. ಟೆಂಪಲ್ ಮೇಲೆ ಏನೋ ಪೇಂಟ್ ಮಾಡಿರ್ತಾರೆ, ಆ ಕಲರ್ನ ನೋಡಿ ಕುರಿಯಾಯ ಏನು ಮಾಡ್ತಾನೆ, ತುಂಬ ಗ್ಲೂಮಿ ಫೀಲ್ ಮಾಡ್ತಾನೆ, ಸ್ಯಾಡ್ ಫೀಲ್ ಮಾಡ್ತಾನೆ. ಓಕೆ, ಮತ್ತು ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಎಲ್ಲರೂ ಪೇಪರ್ ಕಟ್ ಮಾಡ್ತಾ ಇರ್ತಾರೆ, ಕಲರ್ ಪೇಪರ್ನ ಹಾಕ್ತಾ ಇರ್ತಾರೆ, ಸಿಲ್ವರ್ ಪೇಪರ್ ಕಲರ್ ಹಾಕ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಅವನಿಗೆ ನನ್ನ ಮೆಮೊರೀಸ್ ಅದೆಲ್ಲ ಅವನು ಪಾಸ್ಟನ್ನು ನೆನ್ಪು ಮಾಡ್ಕೊತಿರ್ತಾನೆ. ಇದನ್ನೆಲ್ಲ ನೋಡಿಬಿಟ್ಟು ಕುರಿಯಾಯ ಅವನ ಪಾಸ್ಟನ್ನು ನೆನ್ಪು ಮಾಡ್ಕೊತಾನೆ. ಬಾಂಡ್ ಸರ್ವೆಂಟಾಗಿ ಅವನು ವರ್ಕ್ ಮಾಡಿರ್ತಾನೆ. ಓಕೆ, ಅವನು ಹೆಂಗಿದ್ದಾಗ ವಿಲೇಜ್ ಹೆಡ್ ಮ್ಯಾನ್ ಅಂಡರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಯಂಗ್ ಬಾಯ್ ಯಾವ ರೀತಿ ಇವಾಗ ಅಮಾಸ ಇದ್ದಾನೆ ಅವನ ಥರ ಅವನು ಯಂಗ್ ಬಾಯ್ ಆಗಿರ್ತಾನೆ. ಕುರಿಯಾಯ ಒಬ್ಬ ಲೆಜೆಂಡರಿ ಟೈಗರ್ ಡ್ಯಾನ್ಸರ್ ಆಗಿರ್ತಾನೆ. ಇವನು ತುಂಬ ಅವನ ಟೈಮಲ್ಲಿ ತುಂಬ ಫೇಮಸ್ ಟೈಗರ್ ಡ್ಯಾನ್ಸ್ ಆಗಿರ್ತಾನೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಅಲ್ಲಿರುವಂಥ ಓಲ್ಡ್ ಹೆಡ್ ಮ್ಯಾನ್ ಇರ್ತಾರೆ ಅವರಿಗೆ ಇಂಪ್ರೆಸ್ ಮಾಡಿರ್ತಾನೆ. ಅವರು ಇಂಪ್ರೆಸ್ ಆಗಿಬಿಟ್ಟು ಕುರಿಯಾಯಾಗೆ ಮನೆಗೆ ಕರ್ಕೊಂಡು ಬಂದುಬಿಟ್ಟು ಅವನಿಗೆ ಬಾಂಡ್ ಸರ್ವೆಂಟಾಗಿ ಓಕೆ ಕೆಲಸನ ಕೊಡ್ತಾರೆ. ಅಂತ ಹೇಳಿದರೆ ಲೈಫ್ ಲಾಂಗು ಫುಡ್ಡು ಕ್ಲೋತ್ಸನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಅವನಿಗೆ ಮನೇಲಿ ಕರ್ಕೊಂಡು ಇಟ್ಕೊಂಡಿರ್ತಾರೆ, ಆ್ಯಸ್ ಎ ಸ್ಲೇವ್ ಆಗಿ ಇಟ್ಕೊಂಡಿರ್ತಾರೆ. ಮತ್ತು ಹರ್ಡಿಂಗ್ ಶಿಪ್ಸ್ ಮತ್ತು ಶಿಪ್ಸು ಕುರಿಗಳನ್ನು ಸಹ ಇವನು ನೋಡ್ಕೊಳ್ಬೇಕಾಗಿರುತ್ತೆ. ನೆಕ್ಸ್ಟು ಅವನು ಕುರಿಯಾಯ ಪಾಸ್ಟಿಂದ ಇವಾಗ ಪ್ರೆಸೆಂಟಿಗೆ ಬರ್ತಾನೆ. ಅಟ್ಮಾಸ್ಫಿಯರ್ ಆಫ್ ಸೆಲೆಬ್ರೇಷನ್, ಇದು ಆ ಟೆಂಪಲ್ ಏನು ಇವಾಗ ಆ ವಿಲೇಜಲ್ಲಿ ಹಳ್ಳಿಯಲ್ಲಿ ಸಂಭ್ರಮ ಏನು ಮಾರಿ ಫೆಸ್ಟಿವಲ್ನ ಸೆಲೆಬ್ರೇಷನ್ ಮಾಡೋದಕ್ಕೆ ಎಲ್ಲ ಡೆಕೋರೇಷನ್ ಎಲ್ಲ ನಡೀತಾ ಇರುತ್ತೆ. ಒಂದು ಶಾರ್ಟ್ ಡಾರ್ಕ್ ಮ್ಯಾನ್ ಇರ್ತಾನೆ, ಅವನ ಹೆಸರು ಬಸಣ್ಣ ಅಂತ. ಅವನೇನು ಮಾಡ್ತಾನೆ ಅಂದರೆ ಕ್ಲೀನ್ ಮಾಡ್ತಾನೆ. ಕುರಿಯಾಯ ಒಂದೇ ಕಡೆ ಕುತ್ಕೊಂಡಿರ್ತಾನಲ್ವ, ಅವನಿಗೆ ಓಡಾಡೋದಿಲ್ಲ ಅವನು. ಸೊ ಅದಕ್ಕೋಸ್ಕರ ಅವನನ್ನು ಒಂದು ಬೇರೆ ಕಡೆ ಶಿಫ್ಟ್ ಮಾಡ್ತಾನೆ, ಟೆಂಪ್ರರಿ ಶಿಫ್ಟ್ ಮಾಡ್ತಾನೆ. ಸೊ ಔಟ್ಸೈಡು ಕ್ರಾಫ್ಟ್ ಮ್ಯಾನ್ ಎಲ್ಲ ಏನು ಮಾಡ್ತಿರ್ತಾರೆ ಅಂದರೆ ಡೆಕೋರೇಷನ್ ಮಾಡ್ತಾ ಇರ್ತಾರೆ. ಓಕೆ, 2 headed birds ಔಟ್ ಆಫ್ ದಿ ಕಲರ್ಡ್ ಸಿಲ್ವರ್ ಪೇಪರ್ಸ್. ಸೊ ಡಿಫ್ರೆಂಟಾಗಿ ಕ್ರಿಯೇಟಿವ್ ಆಗಿ ಅವರು ಡೆಕೋರೇಷನ್ನ ಮಾಡ್ತಾ ಇರ್ತಾರೆ. ಮತ್ತು ಇದನ್ನೆಲ್ಲ ಅಮಾಸ ಏನು ಮಾಡ್ತಿರ್ತಾನೆ ಅಂದರೆ ಪ್ರಿಪ್ರೇಷನ್ನ ವಾಚ್ ಮಾಡ್ತಾ ಇರ್ತಾನೆ. ಪ್ಯೂರ್ ಚೈಲ್ಡ್ಹುಡ್ ವಂಡರ್, ಅವನಿಗೆ ತುಂಬ ಕುತೂಹಲ ಆಗ್ತಾ ಇರುತ್ತಲ್ವ ಇದನ್ನೆಲ್ಲ ನೋಡೋದಕ್ಕೆ. ಸೊ ಅವನು ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಇರ್ತಾನೆ. ಸೊ ರಿಚುವಲ್ ನಡೆಯುತ್ತೆ ಒಂದು ಏನು ಅಂದರೆ ಗೋಟ್ ಸ್ಯಾಕ್ರಿಫೈಸ್, ಒಂದು ಮೇಕೆನ ತಂದುಬಿಟ್ಟು ಅಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತಾರೆ. ಸೊ ಬಸಣ್ಣ ಏನಿರ್ತಾನೆ ಡ್ರಮ್ಸನ್ನ ಹೊಡಿತಾ ಇರ್ತಾನೆ ಫೆಸ್ಟಿವಲ್ಸ್ ಟೈಮಲ್ಲಿ. ನೆಕ್ಸ್ಟ್ ಅವನು ಹಿಪ್ನಾಟಿಕ್ ಸೌಂಡು ಅಂದರೆ ಈ ಡ್ರಮ್ಸ್ನ ಸೌಂಡ್ ಏನಿರುತ್ತೆ ಅದು ಈ ರೀತಿ ಸೌಂಡ್ ಇರುತ್ತೆ. ಥ್ರೂ ದಿ ವಿಲೇಜ್ ಅಮಾಸ ಚಿಲ್ಡ್ರನ್ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಮಾಸ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ತಾನೆ. ಎಲ್ಲರ ಗಮನವೂ ಅವನು ಸೆಳೀತಾ ಇರ್ತಾನೆ. ಸೊ ಒಬ್ಬ ಬಂಗಾರಿ ಅಂತ ಒಬ್ಬ ಮಹಿಳೆ ಇರ್ತಾಳೆ. ಅವಳು ತುಂಬ ವರ್ಷಗಳಾಗಿರುತ್ತೆ ಮದುವೆ ಆಗಿ, 6 or 7 years ಆಗಿರುತ್ತೆ. ಅವಳಿಗೆ ಮಕ್ಕಳಿರಲ್ಲ. ಸೊ ಅವಳು ಅಮಾಸ ಡ್ಯಾನ್ಸನ್ನು ನೋಡಿ ತುಂಬ ಇಂಪ್ರೆಸ್ ಆಗ್ತಾ ಇರ್ತಾಳೆ. ಅಂದರೆ ಸೊಸೈಟಿಯಲ್ಲಿ, ಸಮಾಜದಲ್ಲಿ ಅವಳು ಬಹಳಷ್ಟು ಟಾಂಟ್ಸನ್ನು ಕೇಳಿರ್ತಾರೆ, ಅಂದರೆ ಬಂಜೆ ಅಂತ ಹೇಳಿರ್ತಾರೆ ಅವಳು ಜನ ಎಲ್ಲ ಅವಳಿಗೆ. ಸೊ ಅದನ್ನು ಅವಳಿಗೆ ತುಂಬ ಬೇಜಾರಾಗ್ತಿರುತ್ತೆ. ಅಮಾಸನ ನೋಡಿಬಿಟ್ಟು ಅವಳಿಗೆ ಆಸೆ ಬರುತ್ತೆ, ಅಂದರೆ ನನಗೂ ಈ ಥರ ಒಬ್ಬ ಮಗ ಇರಬೇಕಿತ್ತು ಅಂತ ಅವಳು ಆಸೆ ಪಡ್ತಾಳೆ. ನೆಕ್ಸ್ಟು ವೈಲೆಂಟ್ ಸ್ಯಾಕ್ರಿಫೈಸ್ ಅಂತ ಹೇಳ್ತಾರೆ. ಇವಾಗ ಆ ಕುರಿಗಳು ಅಥವಾ ಮೇಕೆಗಳನ್ನು ತಂದಿರ್ತಾರಲ್ವ ಅದನ್ನು ಬಲಿ ಕೊಡ್ತಾರೆ. ಸೊ ಅದನ್ನು 2 ಮೇಕೆಗಳನ್ನು ತೊಗೊಂಡು ಬರ್ತಾರೆ. ಅದನ್ನು ಗಾರ್ಲ್ಯಾಂಡ್ ಎಲ್ಲ ಹಾಕಿರ್ತಾರೆ, ಹೂವಿನ ಹಾರ ಎಲ್ಲ ಹಾಕಿರ್ತಾರೆ. ಏನು ಪ್ರೀಸ್ಟ್ ಇರ್ತಾರೆ, ಪೂಜಾರಿ ಇರ್ತಾರೆ, ಅದನ್ನು ಬಲಿ ಕೊಡೋದಕ್ಕೆ ಬರ್ತಾರೆ. ಸೊ ಅಲ್ಲಿರುವಂಥ ಏನು ಗಾಡೆಸ್ ಇರ್ತಾರೆ, ದೇವತೆ ಇರ್ತಾರೆ, ಅದನ್ನು ಎಕ್ಸೆಪ್ಟ್ ಮಾಡು ಅಂತ, ಆ ಬಲಿನ ಎಕ್ಸೆಪ್ಟ್ ಮಾಡು ಅಂತ ದೇವರಲ್ಲಿ ಅವರು ಬೇಡ್ಕೊಳ್ತಾರೆ. ಸೊ ಅಮಾಸ ಸ್ಟ್ರೋಮಾ, ಸೊ ಈ ವೆಲ್ ಬಿಲ್ಟ್ ಎಕ್ಸ್ಕ್ಯೂಷನರ್, ಅದನ್ನು ಬಲಿನ ಕೊಡುವಂತಹ, ಅಂದರೆ ಕುರಿನ ಅಥವಾ ಮೇಕೆನ ಕಡಿಯುವಂಥ ವ್ಯಕ್ತಿ ಬರ್ತಾನೆ. ಸೊ ಅವನೇನು ಮಾಡ್ತಾನೆ, ಒಂದೇ ಸ್ಟ್ರೋಕಿಂದ 2 ತಲೆನ ಡಿವೈಡ್ ಮಾಡಿಬಿಡ್ತಾನೆ. ಓಕೆ, ಸೆವೆರ್ಡ್ ಹೆಡ್, ಓಕೆ, ಹೆಡ್ಲೆಸ್ ಬಾಡೀಸ್ ವಿತ್ ಆನ್ ದ ಗ್ರೌಂಡ್. ಸೊ ಬಾಡಿ ಮತ್ತು ತಲೆ ಬೇರೆ ಆಗಿಬಿಟ್ಟು ಎಲ್ಲ ಒದ್ದಾಡ್ತಾ ಇರುತ್ತಲ್ವ, ಆ ಥರ ಸೀನ್ ಇರುತ್ತೆ. ಸೊ
ಏನು ಮಾಡ್ತಾರೆ ಅಂದರೆ ಬ್ಲಡ್ ಸೋಕ್ಡ್ ಫ್ಲವರ್ ಗಾರ್ಲೆಂಡ್ ಅಂದರೆ ಹೂವಿನ ಹಾರ ಇರುತ್ತೆ, ಅದಕ್ಕೆಲ್ಲ ಬ್ಲಡ್ ಆಗಿರುತ್ತೆ. ಸೊ ಆ ಬ್ಲಡ್ ಆಗಿರುವಂಥ ಬ್ಲಡ್ ಸೋಕ್ ಆಗಿರುವಂಥ ಹೂವಿನ ಹಾರನ ಏನು ಮಾಡ್ತಾರೆ ಜನರು ಅಮಾಸ ನೆಕ್ ಅಂದರೆ ಅವನ ಕತ್ತಿಗೆ ಹಾಕಿಬಿಡ್ತಾರೆ. ಸೊ ಹೇಳ್ತಾರೆ ಅವನಿಗೆ ಡ್ಯಾನ್ಸ್ ಮಾಡು ಅಂತ ಹೇಳ್ತಿರ್ತಾರೆ. ಇದನ್ನೆಲ್ಲ ನೋಡಿಬಿಟ್ಟು ಅಮಾಸನಿಗೆ ತುಂಬ ಭಯ ಆಗಿಬಿಡುತ್ತೆ, ಅವನಿಗೆ ಟ್ರೋಮಟೈಸ್ ಆಗಿಬಿಡುತ್ತೆ. ಅದಕ್ಕೆ ಅವನು ಅಲ್ಲಿಂದ ಹೆದರ್ಕೊಂಡ್ಬಿಟ್ಟು ಗಾಬರಿ ಆಗಿಬಿಟ್ಟು ಅಲ್ಲಿಂದ ಅವನು ಹೋಗಿಬಿಡ್ತಾನೆ. ಸೊ ನೆಕ್ಸ್ಟ್ ಸ್ಟೋರಿಯಲ್ಲಿ ಸಿದ್ದಪ್ಪ ಅಂತ ಇರ್ತಾನೆ, ಅವನು ಕುಡುಕ ಆಗಿರ್ತಾನೆ. ಸೊ ಅವನು ತುಂಬ ರೆಬಿಲಿಯನನ್ನು ತೋರಿಸ್ತಾನೆ. ಓಕೆ, ನೈಟಲ್ಲಿ ಕುಡ್ಕೊಂಡು ಬಂದಿರ್ತಾನೆ. ಅವನು ಒಬ್ಬ ರೈಲ್ವೆ ವರ್ಕರ್ ಆಗಿರ್ತಾನೆ. ಓಕೆ, ಅವನ ಹೆಸರು ಸಿದ್ದಪ್ಪ ಅಂತ. ಕುಡ್ದಿರ್ತಾನೆ, ತುಂಬ ಕುಡ್ದು ಬಂದಿರ್ತಾನೆ. ಸೊ ಏನು ಮಾಡ್ತಾನೆ ಅಂತ ಹೇಳಿದರೆ, ಒಂದು ಡಾರ್ಕ್ ಸ್ಟ್ರೀಟಲ್ಲಿ ಲ್ಯಾಂಪ್ ಪೋಸ್ಟ್ ಇರುತ್ತೆ. ಓಕೆ, ಒಂದು ದಾರಿದೀಪ ಏನು ಕಂಬ ಇರುತ್ತೆ, ಅಲ್ಲಿ ಬಂದುಬಿಟ್ಟು ಒಂದು ಕೋಲನ್ನು ಇಟ್ಕೊಂಡು ಹೊಡಿತಾ ಇರ್ತಾನೆ ಅದಕ್ಕೆ. ಅಲ್ಲಿ ಯಾರಿಗೆ ಬೈತಾ ಇರ್ತಾನೆ ಅಂದರೆ, ಅವನು ಲೋಕಲ್ ಪೊಲಿಟಿಷಿಯನ್ಸ್ ಇರ್ತಾರೆ, ಅವ್ರಿಗೆ ಬೈತಾನೆ, ಕಾಂಟ್ರಾಕ್ಟರ್ನ ಬೈತಾನೆ, ರೈಲ್ವೆ ಬಾಸಸ್ನ ಬೈತಾನೆ, ಮನಿ ಲೆಂಡರ್ ಮಾದಪ್ಪನ್ನ ಬೈತಾನೆ, ಮತ್ತು ಕಂಟಿನ್ಯೂಸ್ಲಿ ಅಳ್ತಾನೆ, ಕಿರಿಸ್ತಾನೆ, ಹೇಳ್ತಾನೆ ಎಕ್ಸ್ಪ್ಲಾಟೇಷನ್, ಅವರೆಲ್ಲ ಎಷ್ಟು ಎಕ್ಸ್ಪ್ಲಾಟೇಷನ್ ಮಾಡ್ತಾರೆ, ಎಷ್ಟು ಶೋಷಣೆ ಮಾಡ್ತಾರೆ ವರ್ಕಿಂಗ್ ಕ್ಲಾಸ್ ಮೇಲೆ ಅಂತ ಅವನು ತನ್ನ ನೋವನ್ನು ಅಲ್ಲಿ ಹೇಳ್ಕೊಳ್ತಾ ಇರ್ತಾನೆ. ಸೊ ಅವ್ನು ಹೇಳ್ತಾನೆ, ಅವರೆಲ್ಲ ವೈಟ್ ಡ್ರೆಸ್ ಹಾಕ್ಕೊಳ್ತಾರೆ, ವೈಟ್ ಕ್ಲೋತ್ಸನ್ನು ಹಾಕ್ಕೊಳ್ತಾರೆ, ಮತ್ತು ಬಡವ್ರಿಗೆ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅವರು ಅಂತ ಇಲ್ಲಿ ಅವನು ಹೇಳ್ತಾನೆ. ಸೊ ನೆಕ್ಸ್ಟ್ ಡೇ ಅರೈವಲ್ ಆಫ್ ದಿ ಪರ್ಫಾರ್ಮರ್ಸ್. ನೆಕ್ಸ್ಟ್ ಆಫ್ಟರ್ನೂನು ಈ ಗ್ರ್ಯಾಂಡ್ ಟೈಗರ್ ಡ್ಯಾನ್ಸರ್ಸ್ ಎಲ್ಲ ಬರ್ತಾರೆ, ಮಾರಿ ಟೆಂಪಲ್ ಹತ್ರ ಬರ್ತಾರೆ. ಸೊ ಡ್ಯಾನ್ಸರ್ಸ್ ಎಲ್ಲ ಯಾವ ರೀತಿ ಡ್ರೆಸ್ ಮಾಡ್ಕೊಂಡಿರ್ತಾರೆ, ಟೈಗರ್ ಥರ ಮಾಡ್ಕೊಂಡಿರ್ತಾರೆ, ಕೆಲವೊಬ್ಬರು ಹೇನಾ ಥರ ಮಾಡ್ಕೊಂಡಿರ್ತಾರೆ, ಒಬ್ಬರು ಕ್ಲೌನ್ ಮೀನ್ಸ್ ಜೋಕರ್ ಥರ ಲೈಕ್. ಸೊ ಒಬ್ಬ ಮ್ಯಾನ್ ಇರ್ತಾನೆ, ದ ಮ್ಯಾನ್ ಪ್ಲೇಯಿಂಗ್ ದಿ ವೈಲ್ಡ್ ಹೇನಾ. ಅವನು ಎಕ್ಸಾಕ್ಟ್ ಎಕ್ಸಿಕ್ಯೂಷನರ್, ಏನು ಬಲಿ ಕೊಡ್ತಾನಲ್ಲ ಆ ವ್ಯಕ್ತಿ, ಯಾವ ರೀತಿ ಸ್ಲಾಟರ್ ಮಾಡ್ದ, ಯಾವ ರೀತಿ ಆ ಮೇಕೆನ ಕಡ್ದ, ಅದೇ ರೀತಿ ಅವನು ಡ್ಯಾನ್ಸ್ ಮಾಡಿ ತೋರಿಸ್ತಾ ಇರ್ತಾನೆ. ನೆಕ್ಸ್ಟ್ ಮಿಸ್ಟ್ರಿ ಡ್ಯಾನ್ಸರ್. ಮಿಸ್ಟ್ರಿ ಅಂದರೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಎ ಸ್ಮಾಲ್ ಪರ್ಫಾರ್ಮರ್ ಡ್ರೆಸ್ಡ್ ಆ್ಯಸ್ ಎ ಟೈಗರ್ ಕಬ್ ಅಂತ ಹೇಳಿದರೆ ಏನು ಹುಲಿ ಮರಿ ಇರುತ್ತಲ್ವ, ಆ ರೀತಿ ಡ್ರೆಸ್ ಮಾಡ್ಕೊಂಡು ಬಂದಿರ್ತಾನೆ. ಅವನು ಯಾರು ಅಂತ ಯಾರಿಗೂ ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ, ಅದಕ್ಕೋಸ್ಕರ ಮಿಸ್ಟ್ರಿ ಡ್ಯಾನ್ಸರ್ ಅಂತ ಹೇಳ್ತಾರೆ. ಸೊ ಗ್ರೂಪಿಗೆ ಜಾಯ್ನ್ ಆಗ್ತಾನೆ. ಆ್ಯಂಡ್ ಡ್ಯಾನ್ಸರ್ ಪೇ ದರ್ ರೆಸ್ಪೆಕ್ಟ್ ಟು ದಿ ಡಿಟಿ ಆ್ಯಂಡ್ ಬಿಗ್ಯಾನ್ ಎ ಮೆಸ್ಮರೈಸಿಂಗ್ ಪರ್ಫಾರ್ಮೆನ್ಸ್. ಎಲ್ಲ ಡ್ಯಾನ್ಸರ್ಸ್ ಎಲ್ಲ ಏನು ಆ ಮಾರಿ ದೇವತೆ ಇರ್ತಾರೆ ಅವರಿಗೆ ರೆಸ್ಪೆಕ್ಟನ್ನು ಕೊಟ್ಟು ಇವಾಗ ಅವರು ಪರ್ಫಾರ್ಮೆನ್ಸ್ನ ಸ್ಟಾರ್ಟ್ ಮಾಡ್ತಾರೆ. ತುಂಬ ಇಂಟೆನ್ಸ್ ಎನರ್ಜಿಯಿಂದ ಅವರು ಡ್ಯಾನ್ಸನ್ನು ಮಾಡ್ತಾ ಇರ್ತಾರೆ. ಸೊ ವುಮೆನ್ಸ್ ಆಗಿರಲಿ, ಚಿಲ್ಡ್ರನ್ಸ್ ಆಗಿರಲಿ, ಎಲ್ಲರೂ ಮನೆ ಮೇಲೆ ನಿಲ್ಕೊಂಡು ಅಥವಾ ಮನೆ ಟಾಪ್ ಅಂದರೆ ಮನೆ ಮೇಲೆಲ್ಲ ಹೋಗಿ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ ಡ್ಯಾನ್ಸ್ ನೋಡ್ತಾ. ಸೊ ಟೆರಿಫೈಡ್ ಥ್ರಿಲ್ ದಟ್ ಡ್ಯಾನ್ಸರ್ ಮೈಟ್ ಲಾಂಗ್ ಅಟ್ ದೆಮ್. ಸೊ ಎಲ್ಲರೂ ಟೈಗರ್ ಡ್ಯಾನ್ಸನ್ನು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟು ಏನು ಡ್ಯಾನ್ಸರ್ಸ್ ಏನಿರ್ತಾರೆ, ಹೆಡ್ ಮ್ಯಾನ್ಸ್ ಇರ್ತಾರಲ್ವ, ಏನು ವಿಲೇಜಿನ ಹೆಡ್ ಮ್ಯಾನ್ ಇರ್ತಾರೆ, ಅವರಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ, ಅಸ್ಟಾನಿಷ್ಮೆಂಟ್ ಇರುತ್ತೆ. ಎಲ್ಲರೂ ಡ್ಯಾನ್ಸರ್ಸ್ ಏನು ಮಾಡ್ತಾರೆ, ವಿಲೇಜ್ ಹಾಲಿಗೆ ಹೋಗ್ತಾರೆ, ಎಲ್ಲಿ ಅಪ್ಪರ್ ಕ್ಯಾಸ್ಟ್ ಪೀಪಲ್ ಇರ್ತಾರೆ, ಡಿಗ್ನಿಟರೀಸ್ ಇರ್ತಾರೆ. ಓಕೆ, ಇನ್ಕ್ಲೂಡಿಂಗ್ ಪ್ರೀಸ್ಟ್, ಕರೆಂಟ್ ಹೆಡ್ ಮ್ಯಾನ್ ಎಲ್ಲರೂ ಇರ್ತಾರೆ. ಸೊ ಎಲ್ಲರೂ ಇವರು ಡ್ಯಾನ್ಸನ್ನು ನೋಡಿಬಿಟ್ಟು ಗಿಫ್ಟನ್ನು ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಎಲ್ಲರೂ ಅಲ್ಲಿ ಡ್ಯಾನ್ಸನ್ನು ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಅಮಾಸ ಸೀಕ್ರೆಟ್ ಟ್ರಿಪ್ ಅಂತ ಹೇಳ್ತಾರೆ. ಲಾಸ್ಟ್ ನೈಟ್ ಅನ್ಏಬಲ್ ಟು ಸ್ಲೀಪ್ ವಿಲೇಜ್ ಹೆಡ್ ಮ್ಯಾನ್ ಕಂಪ್ಲೀಟ್ಲಿ ಅವನಿಗೆ ನಿದ್ದೆನೇ ಬರ್ತಾ ಇರಲ್ಲ. ಓಕೆ, ಅವನಿಗೆ ಆ ಟೈಗರ್ ಕಬ್ ಅಂದರೆ ಏನು ಹುಲಿ ಮರಿ ಥರ ವೇಷ ಹಾಕ್ಕೊಂಡು ಡ್ಯಾನ್ಸ್ ಮಾಡಿದ್ನಲ್ಲ, ಆ ಹುಡುಗ ಯಾರು ಅಂತ ಇವನಿಗೆ ತಿಳ್ಕೊಬೇಕು ಅಂದರೆ ತುಂಬ ಕುತೂಹಲ ಇರುತ್ತೆ. ಸೊ ಅದಕ್ಕೋಸ್ಕರ ಇವನು ಬಾಂಡ್ ಸರ್ವೆಂಟ್ ಇರ್ತಾನೆ. ಓಕೆ, ಜೀತದ ಆಳು ಅಂತ ಹೇಳ್ತೀವಲ್ವ ನಾವು, ಅವನಿಗೆ ಹೋಗ್ಬಿಟ್ಟು ಕೇಳ್ತಾನೆ ಹೆಡ್ ಮ್ಯಾನು. ಓಕೆ, ಒಂದು ರಿಮಾರ್ಕಬಲಿ ಟ್ಯಾಲೆಂಟೆಡ್ ಬಾಯ್ ಇದ್ನಲ್ಲ, ಟೈಗರ್ ಡ್ಯಾನ್ಸ್ನ ಮಾಡ್ತಿದ್ನಲ್ಲ, ಅವನು ಯಾರು ಅಂತ ಕೇಳ್ತಾನೆ. ಆವಾಗ ಸರ್ವೆಂಟ್ ಹೇಳ್ತಾನೆ, ಅವರು ಯಾರೂ ಬೇರೆ ಅಲ್ಲ, ಅವನು ಅಮಾಸ ಅಂತ. ಎ ಹರ್ಫನ್ ಬಾಯ್ ಲಿವ್ಸ್ ವಿತ್ ಕುರಿಯಾಯ. ಒಬ್ಬ ತಬ್ಬಲಿ, ತಂದೆ ತಾಯಿ ಇಲ್ಲದೆ ಇರೋವಂಥ ಹುಡುಗ ಅವನು ಈಗ ಮಾರಿ ಟೆಂಪಲ್ ಅಲ್ಲಿ ಕುರಿಯಾಯ ಜೊತೆ ಇರ್ತಾನೆ ಅಂತ ಅವ್ರು ಹೇಳ್ತಾರೆ. ದ ಸ್ಟೋರಿ ಎಂಡ್ಸ್ ವಿತ್ ಹೆಡ್ ಮ್ಯಾನ್ ಸ್ಟ್ಯಾಂಡಿಂಗ್ ಇನ್ ಕಂಪ್ಲೀಟ್ ಅಸ್ಟಾನಿಷ್ಮೆಂಟ್. ಸ್ಟೋರಿ ಯಾವ ರೀತಿ ಎಂಡ್ ಆಗುತ್ತೆ ಅಂದರೆ, ಹೆಡ್ ಮ್ಯಾನು ಕಂಪ್ಲೀಟು ಶಾಕಲ್ಲಿ, ಆಶ್ಚರ್ಯದಲ್ಲಿ ಇರ್ತಾನೆ. ಅವನಿಗೆ ಅರ್ಥನೇ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ, ಅಂದರೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ಪೂರ್ ನೆಗ್ಲೆಕ್ಟೆಡ್ ಟೆಂಪಲ್ ಹರ್ಫನ್ ಯಾವ ರೀತಿ ಇಷ್ಟು ಟ್ಯಾಲೆಂಟ್ ಹೇಗೆ ಬರುತ್ತೆ ಅವನಿಗೆ ಅಂತ ಅವನು ತುಂಬ ಆಶ್ಚರ್ಯ ವ್ಯಕ್ತಪಡಿಸ್ತಾನೆ. ಅಂದರೆ ಎಲ್ಲರೂ ಆಶ್ಚರ್ಯ ಆಗೋ ರೀತಿ ಡ್ಯಾನ್ಸನ್ನು ಮಾಡಿರ್ತಾನೆ, ಅವನು ತುಂಬ ಚೆನ್ನಾಗಿ ಡ್ಯಾನ್ಸನ್ನು ಮಾಡಿರ್ತಾನೆ. ಅದಕ್ಕೋಸ್ಕರ ಈ ವಿಲೇಜ್ ಹೆಡ್ ಮ್ಯಾನು ಕಂಪ್ಲೀಟ್ಲಿ ಶಾಕಲ್ಲಿರ್ತಾನೆ.
ಸೊ ಈ ಸ್ಟೋರಿಯಲ್ಲಿ ಇಂಪಾರ್ಟೆಂಟ್ ಥೀಮ್ಸನ್ನು ನೋಡಿದರೆ ನಾವು ಕಾಸ್ಟ್ ಆ್ಯಂಡ್ ಕ್ಲಾಸ್ ಎಕ್ಸ್ಪ್ಲಾಯ್ಟೇಷನ್ ಅಂತ ಹೇಳ್ಬೋದು. ಈ ಜಾತಿ ಪದ್ಧತಿ ಮತ್ತು ಜಾತಿ ಪದ್ಧತಿ ಅಂತ ರೀಸನ್ ಇಟ್ಕೊಂಡು ಏನು ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾರೆ, ಶೋಷಣೆ ಮಾಡ್ತಾರೆ ಲೋಯರ್ ಕ್ಯಾಸ್ಟ್ ಮೇಲೆ, ಅದನ್ನು ನೋಡ್ಬೋದು. ಎಸ್ಪೆಷಲಿ ಕುರಿಯಾಯ ಕ್ಯಾರೆಕ್ಟರ್ ಆಗಿರ್ಬೋದು, ಅಮಾಸ ಆಗಿರ್ಬೋದು, ಅವನು ಜೀತದಾಳಾಗಿ ಎಷ್ಟೆಲ್ಲ ಕೆಲಸ ಮಾಡ್ತಾನೆ. ವಯಸ್ಸಾಯಿತು ಅಂತ ಅವನಿಗೆ ಕೆಲಸದಿಂದ ತೆಗೆದ್ಬಿಟ್ಟು ಒಂದು ಟೆಂಪಲಲ್ಲಿ ಇರ್ತಾನೆ, ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅನ್ನೋದು ನೋಡ್ಬೋದು. ಮತ್ತು ಈ ಸಿದ್ದಪ್ಪ ನೋಡ್ಬೋದು, ಒಂದು ವರ್ಕರ್ ಆಗಿರ್ತಾನೆ ಅವನು, ಅವನ ಮೇಲೆ ಯಾವ ರೀತಿ ವರ್ಕಿಂಗ್ ಕ್ಲಾಸ್ ಮೇಲೆ ಯಾವ ರೀತಿ ಯಾವ ರೀತಿ ಶೋಷಣೆ ಮಾಡ್ತಾರೆ, ದಬ್ಬಾಳಿಕೆ ಮಾಡ್ತಾರೆ ಅನ್ನೋದು. ಟ್ರೋಮಾ ಮತ್ತು ಕಲ್ಚರಲ್ ಟ್ರೆಡಿಷನ್ ಏನಿರುತ್ತೆ ವಿಲೇಜಲ್ಲಿ, ಫೋಕ್ ಕಲ್ಚರ್ ಆಗಿರ್ಬೋದು, ಎಸ್ಪೆಷಲಿ ಟೈಗರ್ ಡ್ಯಾನ್ಸ್ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ರಿಲಿಜಿಯಸ್ ರಿಯಾಲಿಟಿ ಇರ್ಬೋದು, ಸ್ಯಾಕ್ರಿಫೈಸಸ್ ಇರ್ಬೋದು, ಇದನ್ನೆಲ್ಲ ತುಂಬ ಚೆನ್ನಾಗಿ ಸ್ಟೋರಿಯಲ್ಲಿ ತೋರಿಸಿದ್ದಾರೆ. ಮತ್ತು ಇನ್ವಿಸಿಬಲ್ ಲೈಫ್ಸ್ ಅಂತ ಹೇಳ್ತಾರೆ. ಇನ್ವಿಸಿಬಲ್ ಅಂತ ಹೇಳಿದರೆ ಸೊಸೈಟಿ ಮೇನ್ ಸ್ಟ್ರೀಮಿಂದ ಹೊರಗಡೆ ಇರುವಂಥವ್ರು, ಲೈಕ್ ಅಮಾಸ ಮತ್ತು ಕುರಿಯಾಯ, ಇವರಿಬ್ಬರು ಸೊಸೈಟಿಯಲ್ಲಿ ಕಾಣಿಸ್ಕೊಳೋದಿಲ್ಲ, ಇನ್ವಿಸಿಬಲ್ ಆಗಿರ್ತಾರೆ. ಬಿಕಾಸ್ ಆಫ್ ಲೋಯರ್ ಕ್ಯಾಸ್ಟ್ ಆಗಿರ್ಬೋದು, ಇವರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇರಲ್ಲ, ಅವ್ರ ಎಕ್ಸಿಸ್ಟೆನ್ಸನ್ನು ಯಾರೂ ಕನ್ಸಿಡರ್ ಮಾಡಲ್ಲ ಅಂತ ನಾವು ನೋಡ್ಬೋದು. ಸೊ ಇದೆಲ್ಲ ಇಂಪಾರ್ಟೆಂಟ್ ಥಿಂಗ್ಸು ಈ ಸ್ಟೋರಿಯಲ್ಲಿ ನಾವು ನೋಡ್ಬೋದು.